ಅದೇನು ಸ್ಟ್ರೆಂತ್ ಇಲ್ಲ ಅಂತ ದೊಡ್ಡ ಗೇಜಲ್ಲೂ ಕಟ್ಟಿಲ್ಲ ಬ್ರಿಡ್ಜ್ನ. ಅದ್ರ ಮೇಲೆ ಎಷ್ಟು ಬಸ್ಸು ಲಾರಿ ಟನ್ನೇಜ್ ಗಾಡಿಗಳು. ಇದು ಕೂಡ ಯಾವಾಗ ಬೇಕಾದ್ರೆ ಕುಸಿಬೋದು. ಹೋಗಪ್ಪ ಕ್ರೆಟಾ ಗಾಡಿ, ಯಾಕಷ್ಟು ನಿಧಾನಕ್ಕೆ ಹೋಗ್ತಾ ಇದೆಯಾ? ಈಗ ನಾವು ಶೆಡ್ ಓನರ್ ಬಂದರು, ಅವ್ರದ್ದೊಂದು ಜಾವ ಬೈಕ್ ಐತೆ. ನೋಡೋಣ ಕೀ ಕೊಟ್ಟರು ಓಡಿಸ್ರಿ ಅಂತ. ಹೆಂಗೈತೆ ನೋಡೋಣ. ನಾನು ಊಟ ತಗೊಂಡೋಗೋಣ ಅಂದ್ಬಿಟ್ಟು ಬಂದೆ. ಯಾವ ಗಾಡಿಗಳು ಬರಲ್ಲ, ಎಲ್ಲೋ ಜಾಗ ಬಿಟ್ರು. ಓ ಸರಿಯಾದ ಕಟ್ರಲ್ಲ ನೀವೆಲ್ಲ. ಹಿಂಗೆ ರೋಡೆಲ್ಲ ಜಾಮ್ ಮಾಡ್ಕೊಂಡು ಸ್ಟ್ರೈಕ್. ಇವೇನು ಆನೆಗಳು ಇಳಿಸಿದ್ದು. ಇಲ್ಲೇ ಮುಂದೆ ಟೀ ಕುಡಿಯೋಣ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೆ. ಇಲ್ಲೊಂದು ಅಂಗಡಿ ನೋಡ್ರಿ, ಗೊರಗುಂಟೆ ಪಾಳ್ಯ ಫ್ಲೈಓವರ್ ಮೇಲ್ಗಡೆ. ಅಂದರೆ ಇವಾಗ ಎಂಟ್ರಿ ಆಗಿದ್ದೀನಿ ಈ ಕಡೆಯಿಂದ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಲಾಸ್ಟ್ ವೀಡಿಯೋದಲ್ಲಿ ಇದೇ ಜಾಗದಲ್ಲಿ ಸ್ಟಾಪ್ ಮಾಡಿದರೆ ಶಿರಡಿ ಘಟ್ಟಲ್ಲಿ ಇಳಿಸಿ ಗುಂಡೆ ಚೆಕ್ ಪೋಸ್ಟ್ ಹತ್ರ. ಇವಾಗ ಅಲ್ಲಿಂದನೇ ಕಂಟಿನ್ಯೂ ವೀಡಿಯೋ ಇದು. ಇವಾಗ ಮಂಗಳೂರು ಹೋಗ್ಬಿಟ್ಟು ಮಂಗಳೂರಿಂದ ಮುರುಡೇಶ್ವರ ಹೋಗ್ತಾ ಇದ್ದೀನಿ. ಸ್ವಲ್ಪ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ಡಿವಿಯೇಷನ್ಗಳು ಕೊಟ್ಟವ್ರೆ. ಒಂದೊಂದು ಕಡೆ ಕಾಂಕ್ರೀಟ್ ಮಾಡವ್ರೆ. ಏನು ಮಾಡೋಕ್ಕಾಗುತ್ತೋ. ಒಂದು ಸದ್ಯ ಮಂಗಳೂರನ್ನು ದಾಟ್ಬಿಟ್ರೆ ಸಾಕು ನನಗೆ. ಅಲ್ಲಿಂದ ಅರ್ಥಾಗಿದೆ, ಹೈವೇನೇ ಚೆನ್ನಾಗಿದೆಯಲ್ಲ. ಈಗ ಧರ್ಮಸ್ಥಳ ರೋಡ್ ಹತ್ರ ಬಂದಿದ್ದೀನಿ. ಮುಂದೆ ರೈಟ್ ಹೋಗಿ ಧರ್ಮಸ್ಥಳ ರೋಡು, ಕೆಳಗಡೆ ಪಾಸ್ ಆಗುತ್ತೆ ಮುಖ್ಯ ರೋಡ್ ಇದು. ನೋಡ್ರಿ ಲೆಫ್ಟಲ್ಲಿ ಎಷ್ಟು ಡೇಂಜರ್ ಆಗೈತೆ. ಲೆಫ್ಟಿಗೆ ಜಾಸ್ತಿ ಗಾಡಿ ಬಿಡೋಕ್ಕೇ ಭಯ ಆಗುತ್ತೆ. ಅಲ್ಲ ತೊಡ್ಬಿಟ್ಟವ್ರ ರೋಡ್ ಮಾಡೋಕ್ಕೆ. ಎಲ್ಲಿ ಕುಸ್ತೋಗ್ಬಿಡುತ್ತೆ ಅನ್ಸುತ್ತಂಗೆ. ಇನ್ನೂ ಡೀಪ್ ಆಗೈತೆ, ಅದಕ್ಕೇನು ಪ್ರೊಟೆಕ್ಟ್ ಕೂಡ ಏನಿಲ್ಲ ಅದಕ್ಕೆ. ಡೇಂಜರ್ ಜಾಗಗಳು. ಸ್ನೇಹಿತರೆ, ಕಲ್ಲಡ್ಕ ಹತ್ರ ಬಂದೆ. ಇದೊಂದು ರೋಡ್ ಬೇಜಾರಾಗ್ಬಿಡುತ್ತೆ ನೋಡ್ರಿ. ಬೇರೆ ಎಲ್ಲ ಸರಿ ರೂಟು, ಇದೊಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕನ್ಸ್ಟ್ರಕ್ಷನ್ ಹತ್ರ ಸಕಲೇಶ್ಪುರದಿಂದ ಮಾರನಹಳ್ಳಿ ಬರೋ ತನಕ, ಮತ್ತು ಗುಂಡಿಯಿಂದ ಇಲ್ಲಿಗೆ ಬರೋ ತನಕ, BC ರೋಡ್ ತನಕ ಲೆಫ್ಟ್ ರೈಟ್ ಡಿವಿಯೇಷನ್ಗಳು, ಟ್ರಾಫಿಕ್ಕು, ಗುಂಡಿ ರೋಡು. ಬರೀ ಮಣ್ ರೋಡಲ್ಲೇ ಹೋಗ್ಬೇಕು. ಎಲ್ಲಿ ಕಲ್ಗಳು ಚುಚ್ಚಿಬಿಡ್ತಾವೆ ಅಂತ ಭಯ ಆಗ್ಬಿಡುತ್ತೆ ಟೈರ್ಗೆ. ಸ್ನೇಹಿತರೆ, ಮಂಗಳೂರು ರೀಚ್ ಆಗಿದ್ದೀನಿ. ಮಂಗಳೂರು ರೀಚ್ ಆಗೋದ್ರೊಳಗಡೆ ಸಂಜೆ ಆಗೋಯ್ತು. ರೈಟ್ ಸೈಡ್ ಹೋದ್ರೆ ಏರ್ಪೋರ್ಟ್ ರೋಡ್ ಇರಬೇಕದು. ಸಿಗ್ನಲ್ ಬಿಡ್ತು. ಇಲ್ಲ ಸಿಗ್ನಲ್ ಲೆಫ್ಟಿಗೆ ಬ್ಲಿಂಕ್ ಆಗ್ತಾ ಇದೆ. ನಮ್ಮ ಕಡೆ ಸ್ಟ್ರೈಟ್ ಹೋಗೋದು ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ. ಏನು ಟ್ರಾಫಿಕ್ ಅಪ್ಪ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್. ಕೂಳೂರು ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ. ಬ್ರಿಡ್ಜ್ ದಾಟೋದು ಸಾಕಾಗ್ತೈತೆ. 1 ಕಿಲೋಮೀಟ್ರಿಂದ ಜಾಮ್ ಆಗೈತೆ. ಆ ಬ್ರಿಡ್ಜ್ ನೋಡ್ರಿ ಎಷ್ಟು ಹಳೇದಾಗೈತೆ. ಇಂಥ ಹಳೆ ಬ್ರಿಡ್ಜ್ಗಳನ್ನೆಲ್ಲ ಇವರು ನವೀಕರಣ ಮಾಡಬೇಕು. ಇಂಥ ಹಳೆ ಬ್ರಿಡ್ಜ್ಗಳನ್ನ ಅಂದರೆ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಬಟ್ ಇವರು ದುಡ್ಡು ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ ರಾಜಕಾರಣಿಗಳು. ಇವಕ್ಕೆಲ್ಲ ತಲೆ ಕೆಡಿಸ್ಕೊಡಲ್ಲ. ಎಷ್ಟು ಡೇಂಜರ್ ಆಗೈತೆ ನೋಡ್ರಿ ಬ್ರಿಡ್ಜ್. ಅದು ಎಷ್ಟು ವರ್ಷ ಹಳೇದು. ಬಿದ್ದೋಗದೆ ಇನ್ನೇನಾಗುತ್ತೆ ಗುರು. ನೋಡ್ರಿ, ಅದೇನು ಸ್ಟ್ರೆಂತೇ ಇಲ್ಲ ಅಂತ ದೊಡ್ಡ ಗೇಜಲ್ಲೂ ಕಟ್ಟಿಲ್ಲ ಬ್ರಿಡ್ಜ್ನ. ಅದ್ರ ಮೇಲೆ ಎಷ್ಟು ಬಸ್ಸು ಲಾರಿ ಟನ್ನೇಜ್ ಗಾಡಿಗಳು, ಎಲ್ಲ ದೊಡ್ಡ ಹೆವಿ ಗಾಡಿಗಳನ್ನೇ ಓಡಾಡ್ತಾ ಇರೋದ್ರ ಮೇಲೆ. ಎಲ್ಲ ಕಂಟೈನರ್ ಯಾರ್ಡು ಆರ್ಬಾರ್ದು ನೋಡ್ರಿ. ಇವೆಲ್ಲ ಗಾಡಿಗಳೆಲ್ಲ ಕಂಟೈನರ್ ಲೋಡ್ ಮಾಡೋದಕ್ಕಿಂತಲೇ ಬಂದಿರ್ತವೆ. ಎಲ್ಲ ಹಡಗಿಂದ ಬಂದಿರ್ತಲ್ಲ, ಹಡಗಿಂದ ಡೈರೆಕ್ಟ್ ಇವಕ್ಕೆ ಲೋಡ್ ಮಾಡ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ಕಂಟೈನರ್ ಯಾರ್ಡ್ ಇದು. ಆರ್ಬರ್ ಕೂಡ ಇಲ್ಲೇ ಐತೆ ನೋಡಿ. ಆರ್ಬರ್ ಮೇನ್ ಗೇಟ್ ಇದು. ಸೆಕೆಂಡ್ ಗೇಟ್ ಆ ಕಡೆ ಕೋರ್ಟಲ್ಲೇ ಲೋಡ್ ಮಾಡೋದು. ಒಳಗಡೆ ಹೋಗ್ಬಿಟ್ರೆ ನೋಡೋಕ್ಕೆ ಒಂದು ಆನಂದ ಬರೋ. ಒಳಗಡೆ ಆರ್ಬರ್ ಶಿಫ್ಟ್ಗಳೆಲ್ಲ ಬಂದಿರ್ತಾವಲ್ಲ, ಅದರಲ್ಲೆಲ್ಲ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಇವಾಗ ಉಡುಪಿ ಹತ್ರ ಐತೆ. ಉಡುಪಿ ಎಲ್ಲ ಬಿಟ್ಟಾಯಿತು. ಇಲ್ಲಿ ನೋಡ್ರಿ ಹಿಂಗೈತೆ ಜಾಗ. ಇದು ಬಗದ್ಬಿಟ್ಟು ಬಿಟ್ಟವ್ರೆ. ಇದು ಕೂಡ ಯಾವಾಗ ಬೇಕಾದ್ರೆ ಕುಸಿಬೋದು. ಹೋಗಪ್ಪ ಕ್ರೆಟಾ ಗಾಡಿ, ಯಾಕಷ್ಟು ನಿಧಾನಕ್ಕೆ ಹೋಗ್ತಾ ಇದೆಯಾ? ಅಲ್ಲೆಲ್ಲ ಜಾಗ ಕೊಡ್ತಿಕ್ಕೆ ಇಲ್ಲಿ ಬಂದು ತೋರಿಸ್ಬಿಡ್ತೀರಾ. ಇಲ್ಲಿ ಎಷ್ಟು ನಿಧಾನಕ್ಕೆ ಹೋಗ್ತೀರಪ್ಪ. ಈಗ ನಾವು ಎಲ್ಲ ಕುಸ್ಬಿಟ್ಟೈತೆ ಆಲ್ರೆಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬಂದ್ಬಿಟ್ಟು ಶೆಡ್ ಹತ್ರ ಇಲ್ಲೇ ಸೈಡ್ಗೆ ಹಾಕಿ ರಾತ್ರಿ ಮಲಗಿದ್ದೆ. ಅಲ್ಲೇ ಲೇಟ್ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಮಲ್ಕೊಬಿಟ್ಟೆ.
ಇಲ್ಲಿ ಆಲ್ರೆಡಿ ಒಂದು ಕಡೆ ಖಾಲಿ ಮಾಡಿದ್ದಾರೆ. ಒಂದು 2-3 ಕಲ್ಲು ಇಲ್ಲಿ ಖಾಲಿ ಮಾಡಿದ್ರು. ಮಿಕ್ಕಿದ್ದು ಇನ್ನೊಂದು ಮುಂದ್ಗಡೆ ಒಂದು ಶೆಡ್ ಐತೆ. ಲಾಸ್ಟ್ ಟೈಮ್ ಖಾಲಿ ಮಾಡಿದ್ನಲ್ಲ ಆ ಶೆಡ್ಗೆ ಹೋಗಬೇಕು ಮಿಕ್ಕಿದ್ದು. ಸದ್ಯಕ್ಕೆ ಇವಾಗ ಇಲ್ಲಿ ಖಾಲಿ ಆಗೈತೆ ರೆಡಿಯಾಗಿ. ಮುಂದಕ್ಕೆ ಒಂದು ಬರ್ರಿ ಅಲ್ಲ ಖಾಲಿ ಮಾಡೋಣ. ಶೆಡ್ ಓನರ್ ಬಂದರು. ಅವ್ರದ್ದೊಂದು ಜಾವ ಬೈಕ್ ಐತೆ. ನೋಡೋಣ ನೋಡೋಣ ಕೀ ಕೊಟ್ಟರು ಓಡಿಸ್ರಿ ಅಂತ. ಹೆಂಗೈತೆ ನೋಡೋಣ. ಗಾಡಿ ಮಾತ್ರ ಅದು ಓಡಿಸಿದ್ನಲ್ಲ ಜಾವ ಅಲ್ಲ HD ಅದು HD ರೋಸ್ಟರು 430 ಅಲ್ಲ ಎಷ್ಟು 330cc ಅನಿಸುತ್ತೆ. ಗಾಡಿ ಒಳ್ಳೆ ಸಖತ್ ಪವರ್ ಐತೆ ಗುರು. ಸಖತ್ ನುಗ್ಗುತ್ತೆ ಗಾಡಿ. ಚಿಂದಿ ಇತ್ತು ಓಡ್ಸಾಗ ಒಳ್ಳೆ ಫೀಲು. ಅದು ಇನ್ನೊಂದು ಬರುತ್ತೆ ಜಾವ 42 ಅಂತ. ಅದು 300cc ಇರಬೇಕು. ಇದಕ್ಕಿಂತ ಒಂದು 4-5 ಹಾರ್ಸ್ ಪವರ್ ಇಷ್ಟಕ್ಕೆ ಒಟ್ಟೆ ಇದಕ್ಕಿಂತ ಒಂದು ಸ್ವಲ್ಪ ಪವರ್ ಕಮ್ಮಿ ಅದು. ಬಟ್ ಈ ಗಾಡಿ ಸಖತ್ತು ಫೀಲ್ ಇತ್ತು. ಎಕ್ಸೈಟರ್ ಕೊಟ್ಟರೆ ಹಂಗೆ ಬರ್ರತ್ತ ನುಗ್ಬಿಡುತ್ತೆ ಗಾಡಿ. ನಾನು ಯಾವತ್ತೂ ಓಡಿಸಿರ್ಲಿಲ್ಲ HD ಬೈಕ್ಸು. ಇವತ್ತು ಓಡಿಸ್ದೆ, ಚೆನ್ನಾಗಿತ್ತು ಅವರು. ನೀರಿಂದ ಹರಿತಾನೇ ಐತೆ ಇಲ್ಲಿ. ಸದ್ಯಕ್ಕೆ ಮುಂದಕ್ಕೆ ಹೋಗೋಣ ಬರ್ರಿ. ಮಾಮೂಲಿ ಇದೊಂದು ಜಾಗದಲ್ಲೇ ಹೋಗ್ಬೇಕು. ಅಯ್ಯೋ ರೋಡ್ ಸರಿ ಇಲ್ಲ, ಅದರಲ್ಲೇ ಹೋಗ್ಬೇಕಲ್ಲಪ್ಪ. ಸ್ನೇಹಿತರೆ, ಅಲ್ಲಿ ಫಸ್ಟ್ನೇ ಶೆಡ್ ಖಾಲಿ ಮಾಡ್ಕೊಂಬಂದನು. ಸೆಕೆಂಡ್ನೇ ಶೆಡ್ ಇದ್ದೇನೆ. ಆಲ್ರೆಡಿ ಖಾಲಿಯಾಗಿ ಎಲ್ಲ ಹೊಂಟೋದ್ರು. ಇವತ್ತೇನೋ ನಾಗರ ಪಂಚಮಿ ಅಂದ್ಬಿಟ್ಟು ಎಲ್ಲ ರಜಾ ಮಾಡವ್ರೆ ಇವರು. ಯಾರೂ ಇಲ್ಲ ಇಲ್ಲಿ. ಜಸ್ಟ್ ಎಲ್ಲ ಕರೆನೆಲ್ಲ ಹೋಯ್ತು. ಗಾಡಿ ಖಾಲಿ ಮಾಡಿದ್ರು. ಖಾಲಿ ಮಾಡಿಬಿಟ್ಟವರು ಹಿಂಗೆ ಎಲ್ಲ ಹೊಂಟೋಗವ್ರೆ. ನಾನು ಇವಾಗ ಸದ್ಯಕ್ಕೆ ಇಲ್ಲೆಲ್ಲೂ ಹೋಟ್ಲುಗಳು ಇಲ್ಲದೇ ಇರೋ ಕಾರಣ ಅಲ್ಲಿ ಹೋಗ್ಬಿಟ್ಟು ಸರ್ಕಲ್ ಹತ್ರ ಅಲ್ಲಿ ಹಾಕ್ಕೊಂಬಿಟ್ಟು ಗಾಡಿನ ಆಲ್ಟ್ ಮಾಡ್ತೀನಿ. ಮತ್ತು ನಾಳೆ ಇಲ್ಲಿಂದನೇ ಲೋಡ್ ಐತೆ. ಎಲ್ಲಿಗೆ ಅಂದರೆ ದಾವಣಗೆರೆ ಆಗೈತೆ. ಸ್ನೇಹಿತರೆ, ಗಾಡಿನ ಲೋಡಿಂಗ್ ಮಾಡ್ತಾಯಿದ್ರು. ನಾನು ಊಟ ತಗೊಂಡೋಗೋಣ ಅಂದ್ಬಿಟ್ಟು ಬಂದೆ. ಈಗ ರೆಡಿ ಊಟ ತಗೊಂಡು ಹೋಗ್ತಾಯಿದ್ದೀನಿ. ಪಾರ್ಸೆಲ್ಲ ತಗೊಂಡು ಹೋಗ್ತಾಯಿದ್ದೆ. ಗಾಡಿಲೇ ತಿಂದ್ಕೊಳ್ಳೋಣ ಅಂದ್ಬಿಟ್ಟು. ರೋಡ್ ನೋಡ್ರಿ ಹೆಂಗೈತೆ. ಇದೇ ರೋಡಲ್ಲೇ ಹೋಗ್ಬೇಕು ಗಾಡಿ ತಗೊಂಡು. ಇದು ಚೆನ್ನಾಗೈತೆ. ಅಲ್ಲಿ ಒಂದು ಸ್ವಲ್ಪ ಹಳ್ಳದ ಥರ. ಮತ್ತು ಮುಂದೇನು ಅಷ್ಟೇ ಇಲ್ಲೆಲ್ಲ ಕಲ್ಲುಗಳು ಹಾಕ್ಬಿಟ್ಟವ್ರೆ. ಈಗ ಪರವಾಗಿಲ್ಲ. ಮುಂಚೆ ಅಂತೂ ಸಿಕ್ಕಾಪಟ್ಟೆ ಇದು ಆ ಥರ ಗಾಡಿ ಹೊಡಿಯೋಕ್ಕೇ ಸಿಗಾಕೋಣ ಚಾನ್ಸಸ್ ಇರ್ತಿತ್ತು. ಅದಕ್ಕೆ ಯಾವುದೋ ಎಲೆಕ್ಟ್ರಿಕ್ ಗಾಡಿ ಇಸ್ಕೊಂಬಂದಿದ್ದೀನಿ ಅವ್ರದ್ದು ಏತರು. ಇಲ್ಲಿಗೆ ಬಂದುಬಿಟ್ರೆ ಗಾಡಿಗಳಿಗೇನು ಬರ ಇಲ್ಲ. ಯಾವುದಾದ್ರೂ ಒಂದು ಗಾಡಿಗಳು ಸಿಗ್ತಾ ಇರ್ತವೆ ಓಡ್ಸೋಕ್ಕೆ. ಮತ್ತು ಅಲ್ಲಿ ಇಲ್ಲಿ ಊಟಕ್ಕಾದ್ರೂ ಆಯಿತು, ಕಾಫಿ ತಿಂಡಿ ಎಲ್ಲಿ ಹೋಗ್ತೀನಿ ಅಂದ್ರೂ ಗಾಡಿಗಳಿಗೇನು ತೊಂದರೆ ಇಲ್ಲ, ಸಿಗ್ತಾ ಇರ್ತವೆ. ನೋಡಿ ನಮ್ಮ ಗಾಡಿ ಇದೇನೆ. ಟೈರ್ ಮಾರ್ಕ್ ಇಲ್ಲೆಲ್ಲ. ನಾನು ಎಲ್ಲೋಡ್ ಗಾಡಿ ಹೋಗ್ಬೇಕಾದ್ರೆ ಅದು ಒಂದು ದೇವಸ್ಥಾನ ಒಂದು ಐತೆ ಸದ್ಯಕ್ಕೆ. ದೇವಸ್ಥಾನ ಬಿಟ್ಟು ಮತ್ತೆ ಇದೇ ರೋಡಲ್ಲಿ ಹೋಗಿ ಮತ್ತೆ ಮೇನ್ ರೋಡ್ ಇದಕ್ಕೆ ಟಾರ್ ರೋಡ್ಗೆ ಜಾಯಿನ್ ಆಗುತ್ತೆ. ಅದು ಟಾರ್ ಅಲ್ಲಿಂದ ಇಲ್ಲಿವರೆಗೂ ಹಾಕಿಲ್ಲ. ಮತ್ತು ಇಲ್ಲಿಂದ ಕಂಟಿನ್ಯೂ ಹಾಕವ್ರೆ. ಅದೇನಕ್ಕೆ ಇಷ್ಟು ಮಾತ್ರ ಹಾಕಿಲ್ಲ ಗೊತ್ತಿಲ್ಲ. ಒಂದು 400 ಮೀಟ್ರ್ ಹಾಕಿಲ್ಲ. ಇದು ಫುಲ್ ಕೆಟ್ಟೋಗೈತೆ ರೋಡ್ ಫುಲ್ ಕಿತ್ತೋಗೈತೆ 400 ಮೀಟ್ರದು. ಇಲ್ಲಿಂದ ಟಾರ್ ಐತೆ. ಇವಾಗ ರೋಡ್ದೇನು ಪ್ರಾಬ್ಲಮ್ ಇಲ್ಲ. ಗಾಡಿ ಅಲ್ಲೇ ಲೋಡ್ ಆಗ್ತಾ ಇರೋದು ಮುಂದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಮಾಡಿಸ್ಕೊಂಡು ಇದೇ ಬಂಕ್ ಹತ್ರ ಡೀಸೆಲ್ ಹಾಕ್ಸಿ ಗಾಡಿಯಲ್ಲಿ ನಿಲ್ಸಿದ್ದೀನಿ. ಈಗ ಹೋಗ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಬಂದೆ. ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟು. 1 ಅವರ್ ಗಂಟೆ ಮೇಲೆ ಹೋಗ್ತೀನಿ. ಅಂದರೆ ಗೇರ್ಸಪ್ಪ ಘಾಟು, ಮಾವಿನಗುಂಡಿ ಹೋಗ್ಬಿಟ್ಟು ಮಾವಿನಗುಂಡಿಯಿಂದ ಸೊರಬದಿಂದ ಇಟ್ಗಿ ಹೋಗಬೇಕು. ಇಟ್ಗಿ ಹೋಗಿ ಫಸ್ಟಲ್ಲಿ ಖಾಲಿ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹರಿಹರ ಖಾಲಿ ಮಾಡಬೇಕು. ಜರ್ನಿನ ಸ್ಟಾರ್ಟ್ ಮಾಡೋಣ ಬರ್ರಿ. ಸ್ನೇಹಿತರೆ, ಅಲ್ಲಿಂದ ಹೊರಟು ಇವಾಗ ಗೇರ್ಸಪ್ಪ ಘಾಟಲ್ಲಿದ್ದೀನಿ. ಟೈಮು 9:30 ಆಗೈತೆ. 9 ಗಂಟೆ ಆದಮೇಲೆ ಈ ಘಾಟಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡಲ್ಲ. ಸಿಕ್ಕಾಪಟ್ಟೆ ರೇರು. ಎಲ್ಲ ಒಂದು ಗಾಡಿಗಳು ಬರ್ತವೆ. ಇದಾಗಿರುತ್ತೆ ಘಾಟು ಒಂದು. ಈಗ ಫಸ್ಟ್ ಗೇರಲ್ಲೇ ಹತ್ಸ್ತಾ ಇರೋದಾಗೈತೆ. ಜಂಪು ಸಿಕ್ಕಾಪಟ್ಟೆ ಐತೆ. ಗೇರ್ ಕೇಳುತ್ತೆ. ಯಾವ ಗಾಡಿಗಳು ಬರೋಲ್ಲ. ಎಲ್ಲೋ ಅರ್ಧ ಗಂಟೆಗೊಂದು ಆ ಥರ ಬಂದರೆ ಬರ್ತವೆ, ಇಲ್ಲಾಂದ್ರೆ ಅದು ಇಲ್ಲ. ಆದರೂ ಫುಲ್ಲು ಈ ಘಾಟಲ್ಲಿ ಒಬ್ಬನೇ ಇಷ್ಟು ದೊಡ್ಡ ಗಾಡಿ ತಗೊಂಡು ಹೋಗ್ಬೇಕು ಅಂದರೆ ಭಾಳ ಧೈರ್ಯ ಬೇಕು ಗುರು. ನಾನು ಈ ಘಾಟಲ್ಲಿ ರೆಗ್ಯುಲರ್ ಓಡಾಡೋದ್ರಿಂದ ನನಗೇನು ಅನಿಸಲ್ಲ.
ಎಷ್ಟೋ ಜನ ಕೆಲವ್ರು ಹೇಳ್ತಾರೆ ಹಂಗೆ ಹಿಂಗೆ ದೆವ್ವ ಭೂತ ಪ್ರಾಣಿಗಳು ಅದು ಇದು ಅಂತ. ನಮಗಂತೂ ನಾನು ಇದುವರೆಗೂ ಓಡಾಡಿರೋದ್ರಲ್ಲಿ ಯಾವ ಪ್ರಾಣಿನೂ ಕಾಣಿಸ್ಕೊಂಡಿಲ್ಲ, ಯಾವ ಭೂತ ದೆವ್ವ ಏನೂ ಕಾಣಿಸ್ಕೊಂಡಿಲ್ಲ. ಪ್ರಾಣಿಗಳಂದರೆ ಕಾಡು ಕೋಣ ನೋಡಿದ್ದೀನಿ, ಅದು ಬಿಟ್ಟರೆ ಇನ್ನು ಜಿಂಕೆ ಉಂಟನ್ನು ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಯಾವ ಪ್ರಾಣಿನೂ ನೋಡಿಲ್ಲ. ಇಲ್ಲಿ ಒಬ್ಬನೇ ರಾತ್ರಿ 2 ಗಂಟೆ ರಾತ್ರಿಲಿ ಮತ್ತು ಬೆಳಗಿನ ಜಾವ ಮತ್ತು ಎಷ್ಟೋ ಟೈಮಲ್ಲೆಲ್ಲ ಪಾಸ್ ಮಾಡಿದ್ದೀನಿ ನೈಟ್ ಹೊತ್ತು. ಮಳೆ ಎಲ್ಲ ಕಡಿಮೆ ಆಗಿರೋದ್ರಿಂದ ಏನಂತ ಸಮಸ್ಯೆ ಇಲ್ಲ. ಏನು ಮರಗಳು ಏನು ಬಿದ್ದವೆ, ಬಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಮರಗಳು. ಇನ್ನೇನು ಘಾಟ್ ಎಲ್ಲ ಸೆಂಟ್ರಲ್ಲಿದ್ದೀನಿ. ಮಾವಿನ ಗುಂಡಿಯಿಂದ ಲೆಫ್ಟ್ ತಗೊಂಡಿದ್ದೀನಿ. ಮತ್ತು ಒಂದು ಟೀ ಕುಡ್ಕೊಂಬಿಟ್ಟು ಹೊರಟೆ. ಈಗ ಏನು ಮುಂದೆ ಹೆಂಗೈತೆ ಗೊತ್ತಿಲ್ಲ, ಈ ರೋಡಲ್ಲಿ ಯಾವತ್ತೂ ಹೋಗಿಲ್ಲ. ಇದು ಬಂದು ಸಿದ್ದಾಪುರ ಸೊರಬ ಹಂಗೋಗೋದು ರೋಟಿದು. ಹೋಗಿರಲ್ಲ ಅಂತಾಗಿಲ್ಲ. ಜಾಗ ಕೊಟ್ರು ಯಾರ ನೋಡ್ಬಿಟ್ಟು ಇರಿಟೇಟಿಂಗರು. ಬರೀ ಯಾರನ್ನ ಸೌಂಡ್ ಕೇಳಿ ಸಖತ್ ಇರಿಟೇಷನ್ ಆಗ್ಬಿಡೋದು ನಮಗಂತೂ ಡ್ರೈವರ್ಗಳಿಗೆ. ಸಿದ್ದಾಪುರ ಎಂಟ್ರಿ ಆಗಿದ್ವಿ. ಅಲ್ಲಿಂದ ಮುಂದೆ ರೈಟ್ ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರ್ ಬಿಟ್ಟು ಮುಂದೆ ಇಲ್ಲೊಂದು ಸಿದ್ದಾಪುರ ಐತೆ. ಮತ್ತು ಉಳಿಕಾಲ್ ರೂಟಲ್ಲಿ ಬಂದರೆ ಅಲ್ಲೊಂದು ಸಿದ್ದಾಪುರ ಐತೆ. ಸಿದ್ದಾಪುರ ಅಂದವೆ ಎಷ್ಟು ಊರು ಇದಾವಲ್ವಾ? ನಾನು ಕಾಣಂಗೆ 4 ಸಿದ್ದಾಪುರಗಳು ಇದ್ದಾವೆ. ನಾನು ಇಲ್ಲೇ ರೆಡಿ ತಗೋಬೇಕು ಅನ್ಸುತ್ತೆ. ಇದೇನಾ ರೋಡು? ಹಿಂಗೈತೆ. ಇದೇನೇ ರೋಡು ಹೆಂಗೈತೆ ಗೊತ್ತಿಲ್ಲ ಸದ್ಯಕ್ಕೆ. ಇಲ್ಲಂತೂ ಚೆನ್ನಾಗಿಲ್ಲ. ಮುಂದಕ್ಕೆ ಹೋಗಿ ನೋಡೋಣ, ಗೊತ್ತಾಗುತ್ತೆ. ಬರೀ ಕಾಡಲ್ಲೇ ಹೋಗ್ತಾ ಇರೋದಾಗೈತೆ. ಅವಾಗಿಂದ ಯಾವ ಗಾಡಿಗೇನೆ ಬರ್ತಾ ಇಲ್ಲ ನೋಡ್ರಿ. ಹೆಚ್ಚು ಕಮ್ಮಿ ನಾವು ಸೊರಬ ಹೋಗೋ ತನಕನೂ ಬರೀ ಹಿಂಗೇನೆ ಅನಿಸುತ್ತೆ, ಬರೀ ಫಾರೆಸ್ಟು. ಸೊರಬ ಹೋದ್ಮೇಲೆ ಸ್ವಲ್ಪ ಊರುಗಳು ಸಿಗ್ಬೋದು. ಸೊರಬ ಬಂದು ರೀಚ್ ಆಗಿದ್ದೀನಿ. ಇದು ಸೀದಾನೆ ರೋಡ್ ಅನ್ಸುತ್ತೆ. ಸೀದಾನೆ ಹೋಗ್ಬೇಕು ನಾನು. ಏನು ಒಬ್ಬರೂ ಇಲ್ಲ ಸೊರಬ ಸಿಟಿನೂ ಕೂಡ. ಒಂದೇ ಒಂದು ಪ್ರಾಣಿ ಕೂಡ ಓಡಾಡ್ತಾ ಇಲ್ಲ ನೋಡಿ ಸಿಟಿ ಒಳಗಡೆ. ಏನಪ್ಪ ಇವರು ಹಿಂಗೆ ಜಾಗ ಬಿಟ್ರು. ಓ ಸರಿಯಾದ ಕಳ್ರಲ್ಲ ನೀವೆಲ್ಲ. ಹಿಂಗೆ ರೋಡೆಲ್ಲ ಜಾಮ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ರೆ ನಾವೆಲ್ಲಪ್ಪ ಹೋಗೋದು? ರೋಡ್ ಜಾಮ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತಾವ್ರು ಎಲ್ಲರೂ ಹಸುಗಳು. ಸರಿಯಾಗಿ ಅವರಪ್ಪ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇಟ್ಗಿಗೆ ಬಂದಿದ್ದೆ. ಇಟ್ಗಿ ರೀಚ್ ಆಗಿ ನೈಟ್ ಬಂದು ಮಲ್ಕೊಂಡಿದ್ದೆ. ಬೆಳಗ್ಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಇಲ್ಲೇನು ಜಾಸ್ತಿ ಅನ್ಲೋಡಿಂಗ್ ಇಲ್ಲ. ಇಲ್ಲಿ 1-2 ಆನೆಗಳು ಅಷ್ಟೇ ಅನ್ಲೋಡಿಂಗ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಮುಂದಕ್ಕೆ ಹೊರಡಬೇಕು. ಇವೇನು ಆನೆಗಳು ಇಳಿಸಿದ್ದು? 2 ಆನೆ ಇಳಿಸೋರಷ್ಟೇ. ಗಾಡಿ ಫುಲ್ ಲೋಡ್ ಐತೆ. ಅದು ಬಂದು ಅಲ್ಲಿ ಇದಕ್ಕೆ ಹೋಗ್ಬೇಕು, ಕೊಕ್ಕರ್ಗೊಳಗೆ. ಈಗ ಮೇನ್ ರೋಡ್ ಹತ್ರ ಬಂದೆ. ಎದುರುಗಡೆ ಕಾಣ್ತಾ ಇರೋದು ಹೈವೇ ರೋಡು. ಕಾಣ್ತಾ ಇದೆ ನೋಡ್ರಿ ಹೈವೇ. ನನಗೆ ಡೈರೆಕ್ಟ್ ಬ್ರಿಡ್ಜ್ ಕೆಳಗಡೆ ಹೋಗಿ ರೈಟ್ ತಗೊಳಕ್ಕಾಗಲ್ಲ ಅನಿಸುತ್ತೆ. ಮೇ ಬಿ ಲೆಫ್ಟ್ ತಗೊಂಬಿಟ್ಟು ಮತ್ತೆ ಟೋಲ್ ಹತ್ರ ತಿರ್ಸ್ಕೊಂಬರ್ಬೇಕಾಗುತ್ತೆ. ರಾಣಿಬೆನ್ನೂರು ಟೋಲು. ಇಲ್ಲೇ ಡ್ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಅಣ್ಣ ಊರು ನಿಮ್ಮದು? ನಮ್ಮದು ಉಚ್ಚನಹಳ್ಳಿ ಅಂತ, ದಾವಣಗೆರೆ ಹತ್ರ. ಇಲ್ಲೇನಾ? ಇಲ್ಲ, ದಾವಣಗೆರೆಯಿಂದ ಒಂದು 35 ಕಿಲೋಮೀಟರ್. ಹೌದಾ? ಬ್ಯಾಗ್ಸ್ ಎಲ್ಲ ಸೂಪರ್ ಬರ್ತಾವೆ ಬ್ರೋ. ಥ್ಯಾಂಕ್ಸ್ ಅಣ್ಣ. ಹೀಗೆ ಕಂಟಿನ್ಯೂ ಮಾಡಿ. ಅಂದರೆ ಡೈಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡಿಸಿ ಹೋದರು. ಈಗ ಹರಿಹರ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಮೋಸ್ಟ್ಲಿ ನಾನು ಇದು ಖಾಲಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೋಸ್ಟ್ಲಿ ಬರಬೇಕಾಗ್ಬೋದೇನೋ ಗೊತ್ತಿಲ್ಲ. ಲೋಡ್ ಸೆಟ್ ಆದ್ರೆ ಹಂಗೆ ಹೋಗ್ತೀನಿ. ಸೆಟ್ ಆಗಿಲ್ಲ ಅಂದರೆ ಇಲ್ಲೇ ಬರಬೇಕಾಗುತ್ತೆ ಆಫೀಸ್ ಹತ್ರ. ಆಫೀಸ್ಗಳಿರೋದು ಇಲ್ಲೇನೆ, ಇದೇ ಸರ್ಕಲ್ ಹತ್ರನೇ ಆಫೀಸ್ ಇರೋದು. ಇಲ್ಲೇ ರೈಟ್ ಸೈಡಲ್ಲಿ ಇದ್ದಾವೆ. ಹರಿಹರ ರೈಲ್ವೆ ಬ್ರಿಡ್ಜ್ ಎಲ್ಲ ದಾಟ್ಬಿಟ್ಟು ಬಂದೆ. ಇದೇನು ವಾಟರ್ ಟ್ಯಾಂಕ್ ಕಾಣುತ್ತೆ, ಇಲ್ಲೇ ಲೆಫ್ಟ್ ತಗೊಂಡೋಗ್ಬಿಟ್ಟು ಹೋಗಬೇಕು. ಲೆಫ್ಟು ಎತ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗಬೇಕು. ಸೆಕೆಂಡ್ ಪಾಯಿಂಟ್ ಅನ್ಲೋಡು ದೇವಸ್ಥಾನ ಹತ್ರ ಬಂದೆ. ಎದುರುಗಡೆ ಕಾಣಿಸ್ತಾ ಇರೋದೇನೆ ದೇವಸ್ಥಾನ. ಕ್ರೈನ್ ಹಿಂದೆ ಬರ್ತೈತೆ. ಕ್ರೈನ್ ಬರಲಿ, ನಾವು ಇಲ್ಲಿ ವೆಯ್ಟ್ ಮಾಡೋಣ ಕ್ರೈನ್ ಬರೋ ತನಕ. ತಡಿಯೋಣ, 2 ವೀಲರ್ ಅಣ್ಣ. ಹಿಂಗೆ ಬರ್ತಾಯಿದ್ದಿಲ್ಲ ಅಣ್ಣ ನೀನು.
ಇದೇ ದೇವಸ್ಥಾನ. 2 ವರ್ಷ ಆಯ್ತು ನಾನು ಇಲ್ಲಿ ಬಂದು. 2 ವರ್ಷದಿಂದ ಮಾಡ್ತೇನೆ ಅವ್ರು ಏನೋ ದೇವಸ್ಥಾನನ ಇದು. ಓಕೆ, ಇದೇ ದೇವಸ್ಥಾನ. ಇಲ್ಲೇ ಸೀದಾ ಹೊಡೆದ್ಬಿಡೋಣ. ಸ್ನೇಹಿತರೆ, ಕೊಕ್ಕರಗೋಳದಲ್ಲಿ ಖಾಲಿ ಮಾಡೋ ಹೊತ್ತಿಗೆ ಸುಮಾರು 8 ಗಂಟೆ ಆಗ್ತೈತೆ. 7:45 ಆಲ್ರೆಡಿ. ಇನ್ನೂ ಮುಂದ್ಗಡೆ ಒಂದು ಸ್ವಲ್ಪ ಇದ್ದಾವೆ. ಹೆಚ್ಚು ಕಮ್ಮಿ 9 ಗಂಟೆ ಆಗೋಗುತ್ತೆ ಖಾಲಿ ಮಾಡೋ ಹೊತ್ತಿಗೆ. ನಾನಿನ್ನೂ ಹೊರಟು ಲೋಡ್ ಯಾವುದು ಸೆಟ್ಟಾಗಿಲ್ಲ. ಲೋಡಿಂದ ಏನು ಮಾಡೋದೋ ಗೊತ್ತಿಲ್ಲ, ನೋಡೋಣ. ಗಾಡಿ ಎಲ್ಲ ಖಾಲಿ ಆಯಿತು. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರೋದು. ಕ್ಲೀನ್ ಮಾಡ್ಕೊಂಡು ನೀಟಾಗೆಲ್ಲ ಗುಡಿಸ್ಕೋಬೇಕು. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇನ್ನು ರಾತ್ರಿ ಎಲ್ಲ ಗಾಡಿ ಖಾಲಿ ಮಾಡ್ಕೊಂಡ್ಬಿಟ್ಟು ಮುಂದೆ ಒಂದು ಪೆಟ್ರೋಲ್ ಬಂಕ್ ಹತ್ರ ಆಲ್ಟ್ ಮಾಡಿದ್ದೆ ಗಾಡಿನ. ವಿಜಯನಗರ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಹೀಗೆ ರೈಟ್ ಸೈಡಲ್ಲಿ ವ್ಯೂ ಕಾಣ್ತಾ ಇತ್ತು. ಅದೇ ಹೋಗೋಣ ಬರೀ ಮಂಡ್ರಗಿ ಫ್ಯಾಕ್ಟ್ರಿ. ಅದೇ ಮಾಮೂಲಿ ವಿಜಯನಗರ ಶುಗರ್ ಫ್ಯಾಕ್ಟ್ರಿ. ನಾನು ಮುಂಚೆ ಎಲ್ಲ ಬಿಡದಿಗೆಲ್ಲ ಲೋಡ್ ಮಾಡಿದ್ನಲ್ಲ, ಅದೇ ಫ್ಯಾಕ್ಟ್ರಿನೇ. ಇದು ಬಂದು ಯಶವಂತಪುರಕ್ಕೆ ಲೋಡ್ ಆಗ್ತಾ ಇರೋದು. ಯಶವಂತಪುರ APMC ಅಂತ ಹೇಳೋರೆ, ಬಟ್ ಅಲ್ಲಿಂದ ಏನೋ ಬೇರೆ ಕಡೆ ಕಳಿಸ್ತಾರೋ ಗೊತ್ತಿಲ್ಲ, ನೋಡೋಣ. ಒಟ್ಟು ಯಶವಂತಪುರಕ್ಕೆ ಇಲ್ಲಿಂದ. ಇಲ್ಲೇ ಮುಂದೆ ಟೀ ಕುಡಿಯೋಣ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೆ. ಇಲ್ಲೊಂದು ಅಂಗಡಿ ನೋಡ್ರಿ, ದೇಶಪ್ರೇಮಿ ಚಿಲ್ಡ್ರನ್ ಫುಡ್ಸ್ ಆ್ಯಂಡ್ ಜನರಲ್ ಸ್ಟೋರ್ ಅಂತ ಹಾಕೋರೆ. ಏನು ಚೆನ್ನಾಗಿ ಇಟ್ಟವ್ರಲ್ಲ, ನಿಜವಾದ ದೇಶ ಪ್ರೇಮನೇ. ಬಾವುಟವರು ಇಟ್ಟವ್ರೆ. ಖುಷಿ ಆಯಿತು ಹೆಸರು ನೋಡಿ. ಹಿಂಗೆ ಟೀ ಕುಡ್ಕೊಂಡು ಅಲ್ಲಿಂದ ಹೊರಡ್ಬೇಕು. ಗಾಡಿ ಎಷ್ಟು ಗಲೀಜಾಗೈತೆ ಅಂದರೆ, ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ನಾನು ಸ್ವಲ್ಪ ನೀಟಾಗೆಲ್ಲ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಇನ್ನೇನು ಫ್ಯಾಕ್ಟ್ರಿ ಹತ್ತತ್ರ ಬಂದ್ಬಿಟ್ಟೆ. ತುಂಗಭದ್ರಾ ನದಿ ಲಾಸ್ಟ್ ಟೈಮೆಲ್ಲ ಇಲ್ಲಿ ನೀರು ತುಂಬ ಕಡಿಮೆ ಇತ್ತು. ಇದರೊಳಗೆಲ್ಲ ನಾನು ಕ್ರೂಸರ್ ಗಾಡಿಗಳೆಲ್ಲ ಹೊಡೆದವ್ರೆ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಎಷ್ಟು ತುಂಬ ಹರಿತಾ ಇತ್ತು ನೋಡ್ರಿ. ಇದೆಲ್ಲ ಬ್ಯಾಕ್ ವಾಟ್ರು. ತುಂಗಭದ್ರಾ ಡ್ಯಾಮಿಂದ ಬ್ಯಾಕ್ ಸೈಡು, ಅಂದರೆ ಡ್ಯಾಮ್ಗೆ ಹರಿದೋಗಂಥ ನೀರಿದು. ಇದು ಬಂದು ಕೂಡ್ಲಿಗಿಂತ ಕೂಡುತ್ತಲ್ಲ, ತುಂಗ ಮತ್ತು ಭದ್ರಾ 2 ನದಿಗಳು ಕೂಡ್ಲಿಗೆ ಹತ್ರ ಕೂಡಿ ಆದಮೇಲೆ ಒಟ್ಟಿಗೆ ಹರ್ಕೊಂಬಂದು ಇಲ್ಲಿಂದ ಅಂದರೆ ಸುಮಾರು ದೂರ ಹರ್ಕೊಂಬರ್ತವೆ. ಮುಂದೆ ಡ್ಯಾಮ್ ಐತೆ. ಒಟ್ಟು ತುಂಗಭದ್ರಾ ಡ್ಯಾಮ್ ತುಂಬ ದೂರ ಆಗುತ್ತೆ. ಬಟ್ ಆ ಡ್ಯಾಮ್ ಒಳಗೆ ಹೋಗೋ ನೀರೇನೇ ಇದೆಲ್ಲ. ಡ್ಯಾಮ್ಗೆ ಹರಿದೋಗೋ ನೀರು. ನಾನು ಹೋಗ್ಬೇಕಾಗಿರೋದು ಇವಾಗ ಅಲ್ಲೇ ಎದುರುಗಡೆ ಫ್ಯಾಕ್ಟ್ರಿ ಕಾಣಿಸುತ್ತೆ, ಆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಫ್ಯಾಕ್ಟ್ರಿಯಲ್ಲಿ ದೂರ ಐತೆ, ಬಟ್ ನೀರು ನೋಡಿ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಆಳ ಇತ್ತು. ಮತ್ತು ಕ್ರೂಸರ್ ಗಾಡಿಗಳಿಗೆಲ್ಲ ಬೀರಿಡಿಯವರೆಲ್ಲ ಇದು ಮಾಡ್ತಾಯಿದ್ರು ಕೆಳಗಡೆ. ಈಗ ಇರೋದ್ರಿಂದ ಜಾಸ್ತಿ ನೀರು ಕಾಣ್ತೈತೆ. ನಾನು ಇವಾಗ ಇಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟು ಫ್ಯಾಕ್ಟ್ರಿ ಕಡೆಗೆ ಹೋಗ್ಬೇಕು. ನೀರಿನ ಮಟ್ಟ ನೋಡ್ರಿ, ನದಿ ನೀರು ತುಂಬಿರೋದಕ್ಕೆ ಇಲ್ಲಿ ಹೊಲ ಜಮೀನಿಗೆಲ್ಲ ನೀರು ಹರಿದು ಬಂದ್ಬಿಟ್ಟೈತೆ. ಈ ರೋಡ್ ಹೈಟ್ ಮಾಡಿರೋದಕ್ಕೆ ಪರವಾಗಿಲ್ಲ, ಎಲ್ಲ ರೋಡ್ ಮೇಲೆ ನಿಂತ್ಕೋಬೇಕಾಗಿತ್ತು ನೀರು. ನನ್ನ ರೈಟ್ ಸೈಡಲ್ಲೆಲ್ಲ ಕೂಡ ನೀರು ನಿಂತ್ಬಿಟ್ಟೈತೆ ನೋಡ್ರಿ, ನದಿ ತುಂಬಿ ಹರಿತಾ ಇರೋದಕ್ಕೆ. ಫೈನಲ್ಲಿ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡೋರೆ. ಬೇಗ ಮಾಡ್ತವ್ರೆ ಲೋಡಿಂಗು, ಏನು ಲೇಟೇನು ಮಾಡ್ತಾಯಿಲ್ಲ. ನಂದೊಂದು ಸ್ವಲ್ಪ ಟಾರ್ಪಲ್ ಆರಿಸ್ಕೋಬೇಕಾಗಿತ್ತು, ಆರಿಸ್ಕೊಂಡು ಒಳಗಡೆ ಬಂದೆ. ಲೋಡಿಂಗ್ ಎಲ್ಲ ಆಯಿತು. ಗಾಡಿಗಳಾಕಂದ್ರೆ ಯಾವ ಜಾಸ್ತಿ ಬಂದಿಲ್ಲ. ಗಾಡಿನೇ ಇಲ್ಲ ಹೇಳ್ಬೇಕಂದ್ರೆ. ನಾನು ಬಂದಾಗಿಂದ ಒಂದು ಗಾಡಿ ಲೋಡ್ ಆಯ್ತು ಅಷ್ಟೇ ನೋಡಿರಿ. ಜನನೂ ಇಲ್ಲ, ಎಲ್ಲ ಸ್ವಲ್ಪ ಸ್ಲೋ ಆಗಿಬಿಟ್ಟೈತೆ ಫ್ಯಾಕ್ಟ್ರಿಲಿ. ನಮ್ಮ ಗಾಡಿ ಟಾರ್ಪಲ್ ಹಾಕ್ಸ್ತಾಯಿದ್ದೀನಿ. ಟಾರ್ಪಲ್ ಹಾಕ್ಸ್ಕೊಂಡು ಪೇಮೆಂಟ್ ಹಾಕ್ಸ್ಕೊಂಬಿಟ್ಟು ಬಿಲ್ ಇಸ್ಕೊಂಡು ಹೊಡ್ತಾ ಇರೋದೇನೆ. ಲೋಡೆಲ್ಲ ಆಯಿತು. ಟಾರ್ಪಲ್ ಹಾಕ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ. ನಾನು ಊಟ ಮಾಡ್ಕೊಂಬರ್ಬೇಕು. ಬಿಲ್ ಕೊಡೋದ್ರೊಳಗೆ. ಬಿಲ್ ಅವರಿಂದ ಅರ್ಧ ಗಂಟೆ ಲೇಟ್ ಅಂತೆ. ಇದು ನೋಡಿ ಹೆಂಗೆ ಇದೆ. ಜಗಳೂರು ನಿಯರ್ ಇದ್ದೀನಿ ಈಗ. ಸ್ನೇಹಿತರೆ, ಅಲ್ಲಿಂದ ಹೊರಟವನು ಇವಾಗ ಚಿತ್ರದುರ್ಗ ಎಲ್ಲ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇನ್ನೇನು ಮುಂದೆ ಹಿರಿಯೂರು ಟೋಲು, ಹಿರಿಯೂರು ಮತ್ತು ಚಿತ್ರದುರ್ಗ ಮಧ್ಯೆ ಟೋಲ್ ಐತಲ್ಲ, ಅದು ಟೋಲ್ ಸಿಗುತ್ತೆ. ಯಶವಂತಪುರ ಮಾರ್ಕೆಟು ಖಾಲಿ, ನಾಳೆ ಬೆಳಗ್ಗೆ ಖಾಲಿ ಮಾಡ್ತಾರೆ. ಈಗ ಸೀದಾ ಒಟ್ಟಲ್ಲಿ ನಾನ್ ಸ್ಟಾಪ್ ಹೋಗ್ಬಿಟ್ಟು ಯಶವಂತಪುರ ಮಾರ್ಕೆಟಲ್ಲಿ ಆಲ್ಟ್ ಆಗೋದು. ಹೋಗೋ ಹೊತ್ತಿಗೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ ಆಗ್ತದೆ. ಸ್ನೇಹಿತರೆ, ಇವಾಗ ಸಿರಾ ಜೈನ್ ಹೋಟ್ಲ್ ಹತ್ರ ಬಂದೆ. ಗಾಡಿ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಈ ಕಡೆ ಇಂಡಿಕೇಟ್ರ್ ಹೋಗ್ಬಿಟ್ಟೈತೆ. 4 ಇಂಡಿಕೇಟ್ರ್ ಹಾಕಿರೋದು ಗಾಡಿದು. ಬಟ್ ಆ ಕಡೆ ಒಂದು ಮಾತ್ರ ಹತ್ತೈತೆ. ಈ ಕಡೆ ಬಲ್ಪ್ ಏನೋ ಹೋಗಿರಬೇಕು, ಹಾಕಬೇಕಾಗುತ್ತೆ. ಸದ್ಯಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ಜೈನ್ ಹತ್ರ ನಿಲ್ಲಿಸ್ದೆ. ಊಟ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೊರಡೋಣ. ಮಟನ್ ಸುಕ್ಕ ಮತ್ತು ಕುಷ್ಕ ತಗೊಂಡಿದ್ದೆ ಊಟಕ್ಕೆ ಇವತ್ತು. ತುಮಕೂರು ಹತ್ರ ಬಂದೆ. ಎದುರುಗಡೆ ಗಾಡಿ ಕಾಣ್ತೈತೆ ನೋಡ್ರಿ, 14 ವೀಲ್ ಗಾಡಿ. ಹಗ್ಗ ಹೊಡೆದಿರೋದು ನೋಡ್ರಿ, ಹಿಂಗೆ ಹೊಡೆದವನೆ, ಸಖತ್ತಾಗಿ ಹೊಡೆದವನೆ. ಬಟ್ ಅದ್ರೊಳಗಡೆ ಏನು ಲೋಡು ಅಂತ ಗೊತ್ತಿಲ್ಲ. ಸೈಡಲ್ಲೆಲ್ಲ ಅಷ್ಟೊಂದು ಹೊಡೆದವ್ರೆ ಕತ್ರಿನ, ಡೈಮಂಡ್ ಕಟ್ ಹೊಡೆದಿರೋದು. ಆದರೆ ಏನು ಲೋಡು ಅಂತಲೇ ಗೊತ್ತಿಲ್ಲ. ಮೋಸ್ಟ್ಲಿ ಹೈಟ್ ಇಲ್ಲ, ಅದು ಬಾಡಿ ಲೆವೆಲ್ಗೆ ಐತೆ.
ಏನಕ್ಕೆ ಅಷ್ಟೊಂದು ಯಾವುದೋ ತಮಿಳ್ನಾಡು ಗಾಡಿ ಅದು. ಬೆಂಗಳೂರು ಎಂಟ್ರಿ ಆದಮೇಲೆ ಈಗ ಫ್ಲೈಓವರ್ ಹೊಸ್ದಾಗಿ ಓಪನ್ ಮಾಡಿದ್ದಾರಲ್ಲ ಗೊರಗುಂಟೆಪಾಳ್ಯ ಫ್ಲೈಓವರು, ಇವತ್ತು ಅದೇ ಫ್ಲೈಓವರ್ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಲಮಂಗಲ ಟೋಲ್ ಹತ್ರ ಬಂದೆ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇತ್ತು. ಹಂಗೆ ಹೋಗ್ಬಿಟ್ಟು ಇಲ್ಲೊಂದು ಟೀ ಕುಡ್ಕೊಂಬಿಟ್ಟು ಮುಖ ತೊಳ್ಕೊಂಬಿಟ್ಟು ಹೊರಟಿದ್ದೀನಿ. ಇವಾಗ ಇನ್ನೇನು ಯಶವಂತಪುರ ಹೋಗೋದು APMCಗೆ. ಅಲ್ಲಿ ಹೋಗ್ಬಿಟ್ಟು APMC ಹತ್ರ ಎಲ್ಲರೂ ಸೈಡ್ಗೆ ಹಾಕ್ಕೊಂಬಿಟ್ಟು ಮಲ್ಲಿಕೊಂಡ್ರಾಗುತ್ತೆ. 1 ಗಂಟೆ ಆಗೈತೆ ಈಗ. APMC ಹೋಗೋ ಹೊತ್ತಿಗೆ ಚಿಕ್ಕಮ್ಮಿ ಒಂದು 2 ಗಂಟೆ ಆಗುತ್ತೆ. ಇಲ್ಲಿಂದ 1 ಗಂಟೆ ಅನ್ಕೋಬೇಕಷ್ಟೆ. 1 ಗಂಟೆನಾಗಲ್ಲ, ಬೇಗನೆ ಹೋಗ್ಬೋದು. ಈಗ ಜಿಂದಾಲ್ ಹತ್ರ ಬಂದೆ. ಹಿಂದ್ಗಡೆ ಕ್ಯಾಂಟ್ರಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಸಿಕ್ಕಿದ್ರು. ಹಂಗೆ ಅವ್ರಿಗೆ ಕೈಯೆಲ್ಲ ಹಿಂಗೆ ಆಯಂದ್ರು, ನಾನು ಹಿಂಗೆ ಆಯಂದೆ. ಪಾಪ ನಿಲ್ಸೋಕ್ಕೆ ಜಾಗ ಇಲ್ಲ, ಹೈವೇ ಇಲ್ಲ. ಅವ್ರು ಹಂಗೆ ಕೆಳಗಡೆ ಹೋದರು, ನಾನು ಮೇಲ್ಗಡೆ ಬಂದೆ ಫ್ಲೈಓವರ್ ಮೇಲೆ. ಇನ್ನೇನು ಮುಂದೆ ಇವಾಗ ಸಿಕ್ತು, ಇಲ್ಲಿ ನಾಗಸಂದ್ರ ಹತ್ರ ಫ್ಲೈಓವರ್ ಹತ್ತಬೇಕು. ಫ್ಲೈಓವರ್ ಹತ್ತಿದ್ರೆ ಗೊರಗುಂಟೆಪಾಳ್ಯ ಇಳಿಯೋದು. ಲೆಫ್ಟಲ್ಲಿ ಬಿಲ್ಡಿಂಗ್ಗಳು ಕಾಣ್ತಾವೆ ನೋಡ್ರಿ. ತಡ್ರಿ, ಮೆಟ್ರೋ ಸ್ಟೇಷನ್ ಆದಮೇಲೆ ಕಾಣುತ್ತೆ. ಇದಕ್ಕೆ ಎಲ್ಲ ಪಾಯ ಮಾಡಬೇಕಾದ್ರೆ ಅಂದರೆ ಏನು ಕೆಳಗಡೆ ಬೇಸ್ಮೆಂಟು ಮಾಡಬೇಕಾದ್ರೆ ಗುಂಡಿ ತೆಗಿತಾರಲ್ಲ, ಇದ್ರದ್ದೇ ಮೇನ್ ಗೇಟ್ ಇರೋದು ಇಲ್ಲೇ. ಇದ್ರ ಬ್ಯಾಕ್ ಸೈಡಲ್ಲಿ ಈಗ ಅಪಾರ್ಟ್ಮೆಂಟ್ ಆಗ್ಬಿಟ್ಟವೆ. ಈ ಅಪಾರ್ಟ್ಮೆಂಟ್ಗೆ ಸ್ಟಾರ್ಟಿಂಗಲ್ಲಿ ಟಿಪ್ಪರ್ ಓಡಿಸ್ತಾ ಇದ್ದೆ. ಇಲ್ಲಿ ಡೇ ನೈಟು ಕೆಲಸ ಮಾಡ್ತಾ ಇದ್ದಿದ್ದು. ಅಂದರೆ ಡಬಲ್ ಡ್ರೈವರ್ ಇದ್ದಿದ್ದು ಟಿಪ್ಪರ್ಗೆ, 10 ಮೀಟರ್ ಟಿಪ್ಪರು. ಸ್ನೇಹಿತರೆ, ಇವಾಗ ನಾನು ಇದ್ದೀನಿ ಗೊರಗುಂಟೆಪಾಳ್ಯ ಫ್ಲೈಓವರ್ ಮೇಲ್ಗಡೆ. ಅಂದರೆ ಇವಾಗ ಎಂಟ್ರಿ ಆಗಿದ್ದೀನಿ ಈ ಕಡೆಯಿಂದ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರದಿಂದ ಎಂಟ್ರಿ ಆದೆ. 3 ವರ್ಷದ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ಹೆವಿ ಗೂಡ್ಸ್ ವೆಹಿಕಲ್ಗಳಿಗೆ. ಇದು ಪರ್ಮಿಷನ್ ಇರಲಿಲ್ಲ, ಅಂದರೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಬ್ರಿಡ್ಜು ದುರಸ್ತಿ ಎಲ್ಲ ನಡೆಸ್ತಾಯಿದ್ರು. ಈಗ ದುರಸ್ತಿ ಕಾರ್ಯ ಎಲ್ಲ ಮುಗಿದು, ಈ ಅಕ್ಷಯಕಲ್ಪ ನಮ್ಮೂರ ಪಕ್ಕ ಐತೆ ಡೈರಿ ಇದು. ದುರಸ್ತಿ ಕಾರ್ಯ ಎಲ್ಲ ಮುಗಿದು ಟೆಸ್ಟಿಂಗ್ ಎಲ್ಲ ಓಕೆ ಆಗಿ ಇವಾಗ ಗಾಡಿಗಳೆಲ್ಲ ಬಿಟ್ಟಿದ್ದಾರೆ. ಈಗ ರೀಸೆಂಟಾಗಿ 1 ವಾರ ಆಯ್ತೇನೋ ಬಿಟ್ಟು ಅಷ್ಟೇ. ನಾನು ಬರೋಕ್ಕಾಗಿರಲಿಲ್ಲ, ಬಟ್ ಈಗ ಬಂದಿದ್ದೀನಿ. ಯಶವಂತಪುರಕ್ಕೆ ಅಲೋಡ್ ಮಾಡಿಸ್ಕೊಂಡಿರೋದ್ರಿಂದ ಖುಷಿ ಆಗ್ತೈತೆ ಮಾತ್ರ ಈ ಫ್ಲೈಓವರ್ ಮೇಲೆ ಹೋಗ್ತಾ ಇರೋದ್ರಿಂದ. ನೋಡಿರಿ ಈ ಸೈಡಲ್ಲೆಲ್ಲ ಹೆಂಗೆ ಕಾಣ್ತವೆ ಬಿಲ್ಡಿಂಗ್ಗಳು. ಹಳೇ ನೆನಪು. 3 ವರ್ಷದ ಹಿಂದೆ ಹೋಗಿದ್ದಲ್ಲ, 3 ವರ್ಷದ ನಂತರ ಬರ್ತಾ ಇರೋದ್ರಿಂದ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆಯಿಂದ 1 ಗಂಟೆ ಅವ್ರಿಗೂ ನಮಗೆ ಟ್ರಾಫಿಕ್ಕು ಸೇವ್ ಆಗಿಬಿಡುತ್ತೆ. ಹೆಂಗಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಂದರೆ 8ನೇ ಮೈಲಿ, ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸು, SRS ಎಷ್ಟು ಸುಮಾರು ನಮಗೆ ಒಂದು 3/4 ಗಂಟೆಯಿಂದ 1 ಗಂಟೆ ಅಷ್ಟು ನಮಗೆ ಟ್ರಾಫಿಕ್ ಸೇವ್ ಆಗುತ್ತೆ. ಸಿಗ್ನಲಲ್ಲಿ ನಿಂತು ಬರಬೇಕಾಗಿತ್ತು. ಇವಾಗ ಸಿಗ್ನಲಲ್ಲೂ ಅಷ್ಟೇ. ಈಗ ಸ್ವಲ್ಪ ಟೈಮು ಕೆಳಗಡೆನೂ ಅಷ್ಟೇ, ಯಾಕೆಂದರೆ ಮೇಲ್ಗಡೆ ಡೈರೆಕ್ಟು ಗೊರಗುಂಟೆಪಾಳ್ಯ ಕಡೆ ಅಂದರೆ ಈ ಸಿಟಿ ಕಡೆ ಹೋಗೋರೆಲ್ಲ ಸೀದಾ ಬಂದುಬಿಡ್ತಾರೆ ಮೇಲ್ಗಡೆನೆ. ಕೆಳಗಡೆನೂ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಿರುತ್ತೆ. ಬಿಲ್ಡಿಂಗ್ ನೋಡಿ, ಇದು ಇನ್ನೂ ಕನ್ಸ್ಟ್ರಕ್ಷನಲ್ಲಿತ್ತು ಆ ಟೈಮಲ್ಲಿ. ಆಮೇಲೆ ಹಿಂದ್ಗಡೆ ಐಕ್ಯ ಅಂತ ಆಗೈತೆ. ಐಕ್ಯ ಅವಾಗಿನ್ನೂ ಸೈಟು ಬರೀ ಖಾಲಿ ಸೈಟ್ ಇತ್ತು ಗುರು. ಅದ್ರದ್ದು ಇನ್ನೂ ಪಾಯನೂ ಮಾಡಿರಲಿಲ್ಲ. ಆವಾಗ ಸ್ಟಾಪ್ ಮಾಡಿದ್ದಿದ್ದು ಆ ಟೈಮಲ್ಲಿ ಅನಿಸುತ್ತೆ ಸ್ಟಾಪ್ ಮಾಡಿದ್ದು. ಈಗೆಲ್ಲ ಐಕ್ಯ ಎಲ್ಲ ಓಪನ್ ಆಗಿ ಎಲ್ಲ ದೊಡ್ಡದಾಗಿ ಇದಾಗ್ಬಿಟ್ಟೈತೆ. ಲೆಫ್ಟು ರೈಟಿಗೆ ವ್ಯೂಗಳು ನೋಡ್ಕೊಂಡು ಹೋಗ್ತಾ ಇದ್ರೆ ಬಂತಾರ ಭಾಳ ಖುಷಿ ಆಗುತ್ತೆ. ದಾಸರಹಳ್ಳಿಗೆ ಬಂದಿದ್ದೀನಿ ಈಗ. ಇನ್ನೊಂದು ಜಾಲಹಳ್ಳಿ ಕ್ರಾಸ್ ಮುಂದೆ ಇದೆ. ಅಂದರೆ ಪರ್ಮಿಷನ್ ಕೊಟ್ಟಿದ್ರು ಚಿಕ್ಕ ಗಾಡಿಗಳಿಗೆ, ಕಾರ್ಗಳಿಗೆ ಮತ್ತು 2 ವೀಲರು ಆ ಥರ ಲೈಟ್ ಗೂಡ್ಸ್ ವೆಹಿಕಲ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ರು ಅನ್ಸುತ್ತೆ. ಹೆವಿ ಗೂಡ್ಸ್ ಗಾಡಿಗಳಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಇವಾಗ ಕೊಟ್ಬಿಟ್ಟವ್ರೆ. ಕೊಟ್ಟಿರೋದ್ರಿಂದ ನಮಗೆ ಸಿಟಿ ಒಳಗಡೆ ಬಂದರೆ ಟ್ರಾಫಿಕ್ಕು ಕಮ್ಮಿ ಮತ್ತು ಟೈಮ್ ಸೇವ್ ಆಗುತ್ತೆ. ಕೆಳಗಡೆ ಇರೋದೇ ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ಲು. ಹೋಯ್ತದು ಸಿಗ್ನಲ್. ಈಗ ಮೆಟ್ರೋ ಸ್ಟೇಷನ್ನು ಜಾಲಹಳ್ಳಿ. ಹೆಂಗೋ ಸದ್ಯ ಇದು ಓಪನ್ ಮಾಡಿರೋದ್ರಿಂದ ಸ್ವಲ್ಪ ನಮಗೆ ಸ್ವಲ್ಪ ಟೈಮು ಸೇವ್ ಆಗುತ್ತೆ. ನಮ್ಮ ಬಾಡಿಗೂ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಅಂತ ಹೇಳಕ್ಕೆ ಬರೋಲ್ಲ, ಅಂದರೆ ಕೆಳಗಡೆ ಮೈಕೈ ನೋವು ಬರೋದು, ಇದ್ರ ಮೇಲೆ ನೋವು ಬರೋಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಅಷ್ಟೇ. ಗೊರಗುಂಟೆಪಾಳ್ಯ ಎಂಟ್ರಿ ಆದೆ. ಬರೀ ಎಷ್ಟು 10ರಿಂದ 15 ನಿಮಿಷಕ್ಕೆಲ್ಲ ಬಂದ್ಬಿಡ್ತೀನಿ. ಅದೇ ಕೆಳಗಡೆ ಬರೋದಾಗಿದ್ರೆ ನೈಟು ಬಂದ್ಬಿಡ್ಬೋದು. ನೈಟೆಲ್ಲ ಸಿಗ್ನಲ್ ಆಫ್ ಇರ್ತವೆ, ಏನು ಆನ್ ಇರಲ್ಲ. ಬಟ್ ಡೇ ಹೊತ್ತಲ್ಲಾದರೆ ಒಂದು ಹೆಚ್ಚು ಕಮ್ಮಿ 1 ಗಂಟೆ ಬೇಕಾಗುತ್ತೆ. ಅಲ್ಲಿ ನಾಗಸಂದ್ರದಿಂದ ಎಂಟ್ರಿ ಆಗಿ ಗೊರಗುಂಟೆಪಾಳ್ಯಕ್ಕೆ ಬರೋ ಹೊತ್ತಿಗೆ ಈ ಜಾಗ ಎಷ್ಟು ಖಾಲಿ ಐತೆ ಇವಾಗ. ಅದೇ ಡೇ ಟೈಮಲ್ಲಿ ಇದರ 10 ಪಟ್ಟು ಟ್ರಾಫಿಕ್ ಇರುತ್ತೆ ಗುರು. ಇಲ್ಲಿ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ಇದೊಂದು ಸಿಗ್ನಲ್ ಮಾತ್ರ ಆನ್ ಮಾಡಿಬಿಟ್ಟವ್ರೆ. ನಾನು ಹಂಗೆ ಹೋಗೋದಾಯಿತು. ನಾನು ಸಿಗ್ನಲ್ ಇರಲಿಲ್ವಲ್ಲ, ಇದೇನಿಲ್ಲ, ಬಿಟ್ಟು ಓಪನ್ ಆಯಿತು.
ಸೀದಾ ಹೋಗೋರು ಹಂಗೆ ಆ ಕಡೆ ಲೆಫ್ಟಲ್ಲಿ ಜಾಗ ಐತೆ ಕೊಟ್ಟವ್ರೆ, ಹಂಗೆ ಹೋಗ್ಬೋದು. ನಾನು ಆಫ್ ಆಗಿತ್ತಲ್ಲ ಅಂತ ಬಂದೆ, ಬಟ್ ಅದಂಗೆ ರೆಡ್ಡಲ್ಲೇ ಇತ್ತು. ಈಗ ಈ ಸಿಗ್ನಲ್ಲು ದಾಟಿ ನಾನು ನೆಕ್ಸ್ಟ್ ಸಿಗ್ನಲಲ್ಲಿ ರೈಟ್ ತಗೋಬೇಕು APMC ಆರ್ಟ್ ಒಳಗಡೆ ಹೋಗೋಕ್ಕೆ. ಇಲ್ಲೆಲ್ಲ ಭಾಳ ನೆನ್ಪುಳಿದ್ದಾವೆ ಗುರು. ಇಲ್ಲೆಲ್ಲ ಏನು ಕಡಿಮೆ ಕೆಲಸ ಮಾಡಿದ್ದೀನ, ಇಲ್ಲೆಲ್ಲ ಎಷ್ಟು ಓಡಾಡಿದ್ದೀನಿ ಗುರು ಒಂದು ಟೈಮಲ್ಲಿ. ಈಗಲೂ ಓಡಾಡ್ತಾನೆ ಇದ್ದೀನಿ. ನನ್ನ ಗಾಡಿ ನಂದು ಎಲ್ಲೋ ಬರ್ಡ್ ಕಾರ್ ಇದ್ದಾಗ ಗಲ್ಲಿ ಓಡಾಡಿದ್ದೀನಿ. ನೈಟೆಲ್ಲ ಡ್ಯೂಟಿ ಮಾಡ್ತಾಯಿದ್ದೆ ಇಲ್ಲಿ ಅಂತಲ್ಲ, ಇಡೀ ಬೆಂಗಳೂರು ಸಿಟಿ ಒಳಗಡೆನೆ ಎಲ್ಲ ಕಡೆ ಓಡಾಡ್ತಾಯಿದ್ದೆ. ಅಂದರೆ ಒಂದು ಲೆಕ್ಕದಲ್ಲಿ ಚೆನ್ನಾಗಿತ್ತು, ಬಟ್ ಅದಕ್ಕಿಂತ ಇದು ಚೆನ್ನಾಗಿತ್ತು ಲಾರಿಲಿ ನನಗೆ. ಇಲ್ಲ ಇಂಡಿಯನ್ ಆಯಿಲ್ ಬಂಕ್ ಐತೆ, ಇಂಡಿಯನ್ ಆಯಿಲ್ ಬಂಕ್ ಹತ್ರನೇ ರೈಟ್ ತಗೊಂಬಿಟ್ಟು ಹೋಗ್ಬೇಕು ಸಿಗ್ನಲ್ ಹತ್ರ. ಸಿಗ್ನಲ್ ಹತ್ರ ರೈಟ್ ತಗೊಂಬಂದೆ. ಆಹಾ, ರೋಡೇನಪ್ಪ ಈ ರೇಂಜ್ಗೆ ಆಗ್ಬಿಟ್ಟೈತೆ. ಭಾಳ ಚೆನ್ನಾಗಿ ಮಾಡೋರು. ಅಲ್ಲ, ಮಳೆ ಬಂದಲ್ಲೇ ಕೆಟ್ಟೋಗುತ್ತೆ ಸರಿ. ಈ ಸಿಟಿ ರೋಡ್ಗಳು ರೋಡ್ ಸ್ವಲ್ಪ ರೆಡಿ ಮಾಡಬಾರ್ದ? ಹಿಂಗೆ ಬಿಟ್ಬಿಟ್ಟವ್ರೆ ರೋಡ್ಗಳು. ಎಷ್ಟು ಗುಂಡಿ ಬಿದ್ದುಬಿಟ್ಟೈತೆ ಗುರು ಇದು. ಇಲ್ಲೇನೆ ಲೆಫ್ಟ್ ಹೋಗಬೇಕು, ಬಟ್ ಗೇಟ್ ಓಪನ್ ಮಾಡಿರಲ್ಲ ಅವರು. ಹೋಗ್ಬಿಟ್ಟಲ್ಲ ಸೈಡ್ಗೆ ಹಾಕೋಣದಷ್ಟೇ.